ನಾವು ರಾಕಿನ ಸಾಧನೆ ಬಗ್ಗೆ ಮಾತಾಡಬೇಕಂತ ಯಾವಾಗಲೂ ಈ ಸ್ಥಿತಿಯಲ್ಲಿ ಮಾತಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಎಲ್ಲರೂ ಬಂದಿದ್ದಾರೆ ಅಷ್ಟೇ. ನಗ್ನಾಗ್ತಾ ಬಂದಿದ್ದ, ನಗ್ನಾಗ್ತಾನೆ ಹೋಗಿದ್ದಾನೆ. ಅದೆಲ್ಲ ಅಳ್ತಾ ಇದ್ದೀನಿ ಅಷ್ಟೇ. ನಾನು ನಮಗೆ ದಸ್ಕತ್ ಅಂತ ನೋಡಿ ಕನ್ನಡದಲ್ಲಿ ರಿಲೀಸ್ ಆದಾಗ ಕಾಲ್ ಮಾಡಿದ್ದು, ಬಾ ಎಲ್ಲ ಹುಲಿ ವೇಷ ಎಲ್ಲ ಕುಣಿಯನ್ನೆಲ್ಲ ಬರೋಕ್ಕಾಗಲಿಲ್ಲ, ಬಿಸಿ ಇತ್ತು ಅಷ್ಟು. ನಾನು ಆ್ಯಕ್ಚುಲಿ ಕಾಂತಾರ 2 ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ. ನಮಗೊಂದು ಸಂಭ್ರಮ ಇತ್ತು. ಒಳ್ಳೆ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶೋಗಳನ್ನು ಕೂಡ ಮಿಂಚ್ತಾ ಇತ್ತು. ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಅಂದರೆ ಅದೇ ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನು ಸೇರಿದ್ದಾರೆ ಇದೆಲ್ಲ ಕೂಡ ಅವನ ಅಭಿಮಾನಿಗಳಿದ್ದಾರೆ. ಬಿಕಾಸ್ ಅವನು ಯಾವಾಗಲೂ ಒಬ್ಬರಿಗೆ ನೋವು ಮಾಡೋದು, ಯಾವಾಗಲೂ ಖುಷಿಯಾಗಿದ್ದಾನೆ. ಅವನಿಗೆ ನೋವಿದ್ರು ಕೂಡ ತೋರಿಸ್ಕೊಳ್ತಿದ್ದೀನಿ. ಎಲ್ಲರ ಜೊತೆ ನೀನಾಗಿ ಚೆನ್ನಾಗಿದ್ದಾನೆ. ಲೈಫಲ್ಲಿ ತುಂಬ ಖುಷಿಯನ್ನು ತೋರಿಸಿದ್ದಾನೆ ಅವನು. ನಮ್ಮ ಇದು ಟೀಮ್